ಹಲೋ ಬ್ಯೂಟಿಫುಲ್ ವ್ಯೂಯರ್ಸ್, ಕ್ವಿಕ್ಕಾಗಿ ಒಂದು ಲಂಚ್ ಬಾಕ್ಸ್ ರೆಸಿಪಿ ನೋಡೋಣ ಬನ್ನಿ. ಬರೀ 10ರಿಂದ 15 ನಿಮಿಷ ಇದ್ದರೆ ಸಾಕು, ಈ ಲಂಚ್ ಬಾಕ್ಸ್ ರೆಸಿಪಿ ರೆಡಿಯಾಗಿ ಹೋಗುತ್ತೆ. ಬಾಕ್ಸು ಅಷ್ಟೇ ಖಾಲಿಯಾಗೆ ಮನೆಗೆ ಬರೋದು. ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹೋಲ್ ಸ್ಪೈಸಸ್ಸು, ನಂತರ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಳ್ಳಿ, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಹಸಿಮೆಣಸಿನಕಾಯಿ, ಕರಿಬೇವು, ಗೋಡಂಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತಿನ್ನೋವಾಗ ಮಜ್ವಾಗಿರುತ್ತೆ. ನಂತರ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ, ಅದಾದಮೇಲೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ಅದನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿ ಸೇರಿಸ್ತಾ ಇದ್ದೀನಿ. ಅಕ್ಕಿಗೆ ಬೇಕಾಗಿರೋಷ್ಟು ನೀರು ಹಾಕಿ, ಉಪ್ಪು ಹಾಕಿ, ಅರಿಶಿನ ಹಾಕಿ, ಧನಿಯಾ ಪೌಡ್ರ್ ಹಾಕಿ, ಇದೊಂದು ಒಳ್ಳೆ ಕುದಿ ಬರುವಾಗ ಕುಕ್ಕರ್ ಕ್ಯಾಪ್ ಹಾಕಿ ಸಾಕು. ಹೂವಿನಷ್ಟು ಮೃದುವಾಗಿ ಮೆಂತ್ಯ ಬಾತ್ ರೆಡಿಯಾಗಿ ಹೋಗುತ್ತೆ. ಒಂದು ವಿಸಿಲ್ ಬಂದರೆ ಸಾಕು. ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂ ಗ್ರೇವಿ ಮಾಡ್ತಿದ್ದೀನಿ. ಇದು ಅಷ್ಟೇ ಮಾಡೋದು ಸುಲಭ. ಕಡಾಯಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಹಾಗೆ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಕ್ಯೂಬ್ಸ್ ರೀತಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ಸೇರಿಸಿ ತೆಂಗಿನ ಹಾಲು ಸೇರಿಸ್ತಿದ್ದೀನಿ. ಬರೀ ತೆಂಗಿನ ಹಾಲು ಒಂದು ಸೇರಿಸಿದ್ರೆ ಸಾಕು. ಚಿಕನ್ ಗ್ರೇವಿ ಅಷ್ಟು ಟೇಸ್ಟ್ ಆಗಿರುತ್ತೆ ಈ ಆಲೂ ಗ್ರೇವಿ. ನಂತರ ಅರಿಶಿನ, ಖಾರದ ಪೌಡ್ರು, ಧನಿಯಾ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಇದ್ದರೆ ಸಾಕು, ಆಲೂ ಗ್ರೇವಿ ರೆಡಿಯಾಗಿ ಹೋಗುತ್ತೆ. ದೋಸೆ, ಪೂರಿ, ಚಪಾತಿಗೂ ಅಷ್ಟೇ ಈ ಗ್ರೇವಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಹೂವಿನಷ್ಟು ಮೃದುವಾಗಿರೋ ಮೆಂತ್ಯ ಬಾತ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಅರ್ಧ ನಿಂಬೆಹಣ್ಣ ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ರೆಡಿಯಾಗೋಗಿರುತ್ತೆ. ಮನೆಗೆ ನೆಂಟರು ಬರ್ತಿದ್ದಾರೆ, ಒಂದು 10ರಿಂದ 15 ನಿಮಿಷದಲ್ಲಿ ಕ್ವಿಕ್ಕಾಗಿ ಏನಾದರೂ ರೆಡಿ ಮಾಡಬೇಕು ಅಂದರೆ ಅಷ್ಟೇ ಈ ಮೆಂತ್ಯ ಬಾತ್ ಟ್ರೈ ಮಾಡಿ ನೋಡಿ. ಅವರು ಅಷ್ಟೇ ತುಂಬ ಇಷ್ಟವಾಗಿ ತಿಂತಾರೆ. ರುಚಿಯಾಗಿರುತ್ತೆ. ಬೇಗನೂ ರೆಡಿ ಮಾಡ್ಕೊಂಬಿಡ್ಬೋದು ಅಲ್ವಾ? ಹೇಗಿತ್ತು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.